ನಮಸ್ಕಾರ. ನಾನು ಕಿರಣ್, ಸ್ವರ್ಣ ಟ್ರಾವೆಲ್ಸ್, ಮಲ್ಲೇಶ್ವರಂ, ಬೆಂಗಳೂರು, CN ರಸ್ತೆ, ಭದ್ರಾವತಿ. ನಾನು ಪ್ಯಾಂಗಾಂಗ್ ಲೇಕ್ನಿಂದ ವಿಡಿಯೋ ಚಿತ್ರೀಕರಣವನ್ನು ಮಾಡ್ತಾ ಇದ್ದೇನೆ. ಇದರ ಪ್ರಕೃತಿಯ ಸೌಂದರ್ಯದ ಸೊಬಗು. ಈಗ ಸುಮಾರು ಬೆಳಗ್ಗೆ 6 ಗಂಟೆ ಆಗಿದೆ. ನಾವೆಲ್ಲರೂ ಪ್ರವಾಸಿಗರೆಲ್ಲರೂ ಬಂದಿದ್ದಾರೆ ಸೂರ್ಯೋದಯವನ್ನು ನೋಡೋಣ ಅಂತೇಳಿ. ಮೋಡದ ಕಾರಣ ಬೆಟ್ಟ ಗುಡ್ಡಗಳ ಮಧ್ಯೆ ಸೂರ್ಯೋದಯವನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಕಾಯ್ತಾ ಇದ್ವಿ. ಬಟ್ ಈ ಸೌಂದರ್ಯ ಮಾತ್ರ ಭಾಳ ಚೆನ್ನಾಗಿದೆ. ಪ್ರಕೃತಿ ಸೌಂದರ್ಯ ತುಂಬ ಚೆನ್ನಾಗಿದೆ. ನನ್ನ ಕೈಯಲ್ಲಾದಷ್ಟು ನಾನು ಈ ವಿಡಿಯೋ ಚಿತ್ರೀಕರಣದಲ್ಲಿ ತೋರಿಸ್ತೇನೆ. ಈ ರೀತಿ ಇಲ್ಲಿದೆಯಲ್ಲ, ಇದೇ ರೀತಿಯ ಕ್ಯಾಂಪ್ಗಳು ನುಬ್ರಾ ವ್ಯಾಲಿಯಲ್ಲಿ, ಪ್ಯಾಂಗಾಂಗ್ ಲೇಕಲ್ಲಿ ಇರುತ್ತೆ. ಇಲ್ಲಿ ಯಾವುದೂ ಸಿಮೆಂಟಿಂದ ಮಾಡಿರುವಂತಹ ಯಾವುದೇ ಒಂದು ಕಟ್ಟಡಗಳು ಇರೋದಿಲ್ಲ. ಒಂದು ನೈಟು ನಾವು ಇಲ್ಲೇ ಸ್ಟೇ ಮಾಡಬೇಕು. ಇದು ಒಂದು ರೀತಿಯ ಅದ್ಭುತವಾದಂತಹ ಅನುಭವ. ಬುದ್ಧನ ವಿಗ್ರಹವನ್ನು ಇಲ್ಲಿ ಕಟ್ಟಿದ್ದಾರೆ, ನೋಡ್ಬೋದು. ಯಾವ ರೀತಿ, ಎಷ್ಟು ಜನ ನೀವು ಪ್ಯಾಂಗಾಂಗ್ ಲೇಕ್ ಬರೋಕ್ಕಾಗತ್ತೋ ಏನೋ ಗೊತ್ತಿಲ್ಲ. ಸಾಧ್ಯವಾದರೆ ಒಮ್ಮೆ ಬನ್ನಿ. ನೀವು ನಮ್ಮ ಟ್ರಾವೆಲ್ಸಲ್ಲೇ ಬರಬೇಕು ಅಂತಲ್ಲ, ಯಾವ್ದಾದ್ರು ಟ್ರಾವೆಲ್ಸಲ್ಲಿ ಬನ್ನಿ. ತುಂಬ ಇಲ್ಲಂತೂ ನೋಡಿದ್ರೆ ನೀವು ನಿಜವಾಗ್ಲೂ ಖುಷಿ ಪಡ್ತೀರ. ಆ ಜರ್ನಿ ಇದಾಗಲಿ ತುಂಬ ಅದ್ಭುತವಾಗಿದೆ ನೋಡೋದಕ್ಕೆ. ಇದು ಪ್ಯಾಂಗಾಂಗ್ ಲೇಕ್ನ ಬೆಳಗಿನ ಸೌಂದರ್ಯದ ಸೊಬಗಿನ ವಿಡಿಯೋ ಚಿತ್ರೀಕರಣವನ್ನು ನಾನು ಮಾಡ್ತಾಯಿದ್ದೀನಿ. ಸೂರ್ಯ ಇಲ್ಲಿ ಉದಯಿಸ್ತಾ ಇದ್ದಾನೆ. ಇದು ಸೂರ್ಯ ಉದಯಿಸುವ ಸ್ಥಳ. ಆಗಲೇ ಉದಯಿಸಿದಾನೆ ಆಲ್ರೆಡಿ. ನಮಗೆ ಕಾಣ್ತಾ ಇಲ್ಲ ಬೆಟ್ಟ ಮೋಡಗಳಿಂದ. ತುಂಬ ಚೆನ್ನಾಗಿದೆ ಈ ಸೌಂದರ್ಯ ಅಂತ ಹೇಳ್ತಾ, ನಿನ್ನೆಯಿಂದನೂ ನಾನು ಸುಮಾರು ವಿಡಿಯೋಗಳನ್ನ ಈ ಪ್ಯಾಂಗಾಂಗ್ ಲೇಕ್ ಬಗ್ಗೆ ಮಾಡಿದ್ದೀನಿ. ತುಂಬ ಅದ್ಭುತವಾಗಿದೆ. ಇದು ಸುಮಾರು ಒಂದು 60% ಅಷ್ಟು ಚೈನಾದಲ್ಲಿದೆ. ಇಂಡಿಯಾದಲ್ಲಿರೋದು ಬರೀ 40% ಅಷ್ಟೇ. ಈ 40% ಅಂದ್ರೇ ಒಂದು 45 ಕಿಲೋಮೀಟ್ರ್ ಮುಂದಕ್ಕೆ ಹೋದರೂ ಈ ಪ್ಯಾಂಗಾಂಗ್ ಲೇಕ್ ಮುಗಿಯೋದಿಲ್ಲ ಅಂತ ಲೋಕಲ್ನವ್ರು ಹೇಳ್ತಾರೆ. ಅಷ್ಟು ದೊಡ್ಡ ಲೇಕ್ ಇದು. ಬಟ್ ಇದು ಕಂಪ್ಲೀಟಾಗಿ ಉಪ್ಪು ನೀರಿದೆ. ಇಲ್ಲಿ ಈಜೋಡ್ದು ಸ್ನಾನ ಮಾಡೋದಕ್ಕೆಲ್ಲ ಸಾಧ್ಯನೇ ಇಲ್ಲ ಈ ಚಳಿಗೆ. ಈಗ ಇಲ್ಲಿರೋ ನಾವೆಲ್ಲರೂ ಪ್ರವಾಸಿಗರಿಗೆಲ್ರಿಗೂ ಹೇಳಿರೋದಷ್ಟೇ, ಎಲ್ಲರೂ ಮುಖ ತೊಳ್ಕೊಂಡು ಹೋಗ್ಬಿಡೋಣ ಅಂಥೇಳಿ. ಈ ಥಂಡಿಗೆ ಯಾವ ಸ್ನಾನನೂ ಮಾಡೋಕ್ಕಾಗಲ್ಲ. ಟೋಟಲಿ ತುಂಬ ಚೆನ್ನಾಗಿದೆ ಸೌಂದರ್ಯದ ಸೊಬಗು ಅಂತ ಹೇಳ್ತಾ, ಇದು ಪ್ಯಾಂಗಾಂಗ್ ಲೇಕಿನಿಂದ ವಿಡಿಯೋ ಚಿತ್ರೀಕರಣವನ್ನು ಮಾಡ್ತಾ ಇದ್ದೀನಿ ಅಂತ ತಿಳಿಸ್ತಾ ಈ ವಿಡಿಯೋ ಚಿತ್ರೀಕರಣವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ. ನಾನು ಕಿರಣ್, ಸ್ವರ್ಣ ಟ್ರಾವೆಲ್ಸ್, ಮಲ್ಲೇಶ್ವರಂ, ಬೆಂಗಳೂರು, CN ರಸ್ತೆ, ಭದ್ರಾವತಿ.